ಆತ್ಮವಾಣಿ, ಶಾಂತಿ ನೀಡುವ ಆತ್ಮವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಆತ್ಮ ಸಂತೃಪ್ತಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯರೇ, ದೇವರ ವಾಕ್ಯವನ್ನು ಕಲಿಯುವ ಮೊದಲು ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಮಗೆ ಸಹಾಯಕನಾಗಿ ಪರಿಶುದ್ಧಾತ್ಮನನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಆಮೆನ್. ನಾವು ಕಳೆದ ಕೆಲವಾರು ವಾರಗಳಿಂದ ಯೂದನು ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಈಗಾಗಲೇ ಈ ಯೂದನು ಬರೆದ ಪತ್ರಿಕೆ ಹಿನ್ನೆಲೆಯನ್ನು ನೋಡಿದೆವು, ಯೂದನ ಕುರಿತಾಗಿ ಅಧ್ಯಯನ ಮಾಡಿದೆವು. ಆಮೇಲೆ ಒಕ್ಕಣೆಯಲ್ಲಿ ಆತನು ಇದನ್ನು ಯಾರಿಗೆ ಬರೆದಿದ್ದಾನೆ ಎಂಬುವಂಥದ್ದನ್ನು ನಾವು ವಿವರಣವಾಗಿ ನೋಡಿದೆವು. ಆತನು ಯಾರಿಗೆ ಇದನ್ನು ಬರೆದಿದ್ದಾನೆ ಎಂಬುವಂಥದ್ದನ್ನು 4 ಗುಂಪುಗಳಾಗಿ ಅಥವಾ ವಿಭಾಗಗಳನ್ನಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಒಂದನೆಯದು, ಯಾರಿವರು? ಯೇಸುವನ್ನು ನಂಬಿದವರು, ವಿಶ್ವಾಸಿಗಳು ಎಂಬುದಾಗಿ ಹೇಳಿದರೆ ಹೂ ದೇ ಆರ್? ದೇ ಆರ್ ಕಾಲ್ಡ್ ಬೈ ಗಾಡ್, ದೇವರಿಂದ ಕರೆಯಲ್ಪಟ್ಟವು. ದೇ ಆರ್ ಲವ್ಡ್ ಬೈ ಗಾಡ್, ದೇವರಿಂದ ಪ್ರೀತಿಸಲ್ಪಟ್ಟವರು. ನಾವು ಎರಡನ್ನು ಬಹಳ ಸಮಗ್ರವಾಗಿ ಅಧ್ಯಯನ ಮಾಡಿದೆವು. ಇವತ್ತು ನಾವು 3ನೇ ವಿಚಾರಕ್ಕೆ ಬರುವ. ವಿ ಆರ್ ಕೆಪ್ಟ್ ಬೈ ದ ಲಾರ್ಡ್, ನಾವು ದೇವರಿಂದ ಕಾಪಾಡಲ್ಪಟ್ಟವರು. 1ನೇ ವಚನ ನೋಡ್ರಿ, ಆ್ಯಂಡ್ ಕೆಪ್ಟ್ ಫಾರ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನಿಗಾಗಿ ಕಾಪಾಡಲ್ಪಟ್ಟವರು. ಕೆಪ್ಟ್ ಫಾರ್, ಕಾಪಾಡಲ್ಪಟ್ಟವರು ಎಂಬುದಾಗಿ ಹೇಳಿದರೆ ಹೇಗೆ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು? ನಾನೊಂದು ಚಿಕ್ಕದಾದ ಉದಾಹರಣೆ ಹೇಳಿದರೆ ಒಂದು ವೇಳೆ ನಾನು ನಂಬ್ತೆ ನಮಗೆ ಹೆಚ್ಚು ಅರ್ಥ ಆಗ್ತದೆ. ದೇವರ ವಾಕ್ಯ ಹೇಳುವಂಥದ್ದು, ದೇವರ ಮಕ್ಕಳು ಯಾರಂತೆ? ಅವರು ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು. ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು. ಪ್ರಿಸರ್ವ್ಡ್ ಆರ್ ಕ್ಯಾಪ್ಟ್ ಫಾರ್ whom? ಫಾರ್ ಜೀಸಸ್ ಕ್ರೈಸ್ಟ್. ಏನಿದ್ರದ ಅರ್ಥ ಏನು? ಸ್ವಲ್ಪ ಆಲೋಚನೆ ಮಾಡೋಣ. ನಿಮಗೊಂದು ಮದುವೆಯ ವಯಸ್ಸಿಗೆ ಬಂದಂಥ ಒಂದು ಹೆಣ್ಣು ಮಗಳಿದ್ದಾಳೆ. ಇತ್ತೀಚೆಗೆ ಯಾರೋ ಒಂದು ಹುಡುಗ ಆಕೆಯನ್ನು ಮದುವೆ ಆಗುವುದಕ್ಕಾಗಿ ಕೇಳಿ ನಿಮ್ಮ ಮನೆಗೆ ಬಂದು, ನೀವು ಅದರ ಕುರಿತು ಸಮಗ್ರವಾದಂಥ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಇನ್ಕ್ವೈರಿ ಮಾಡಿಕೊಂಡು ಒಂದು ದಿವಸವನ್ನು ನಿಗದಿತ ಮಾಡಿ ನಿಮ್ಮ ಮಗಳನ್ನು ಇಂಥವನಿಗೆ ಮದುವೆ ಮಾಡಿಕೊಡುವುದು ಎಂಬ ನಿಶ್ಚಿತಾರ್ಥ ಕಾರ್ಯವನ್ನು ಮಾಡಿದ್ರಿ.
ಈಗ ನಿಮ್ಮ ಮಗಳಿಗೆ ಏನಾಗಿದೆ? ನಿಶ್ಚಯವಾಗಿದೆ. ಮದುವೆ ಆಗಲಿಲ್ಲ, ಅವಳು ನಿಮ್ಮ ಮನೇಲಿ ಇದ್ದಾಳೆ, ಆದರೆ ನಿಶ್ಚಯವಾಗಿದೆ. ಒಂದು ದಿವಸ ನೀವು ನಿಗದಿ ಮಾಡ್ತೀರಿ, 3 ತಿಂಗಳು ಬಿಟ್ಟು, 6 ತಿಂಗಳು ಬಿಟ್ಟು, ಅಥವಾ ಸ್ವಲ್ಪ ಸಮಯ ಬಿಟ್ಟು ನಿಮ್ಮ ಮಗಳಿಗೆ ಮತ್ತು ಆ ಹುಡುಗನೊಟ್ಟಿಗೆ ಮದುವೆ ಎಂಬುದಾಗಿ. ಈಗ ನಿಮ್ಮ ಮಗಳಿಗೂ ಅವಳು ಯಾರನ್ನಾದರೂ ಕೇಳಿದರೆ ಸಪೋಸ್ ಕೆಲವು ದಿವಸದ ನಂತರ ಯಾರಿಗೂ ಗೊತ್ತಿಲ್ಲದೆ ಇನ್ನೊಬ್ಬ ಹುಡುಗ ಬರ್ತಾನೆ, ಒಂದು ನಿಮ್ಮ ಮಗಳನ್ನು ನನಗೆ ಮದುವೆ ಆಗಬೇಕು, ಕೊಡ್ತೀರಾ ಎಂಬುದಾಗಿ ಕೇಳ್ತಾನೆ. ಆಗ ನೀವು ಸಹಜವಾಗಿ ಕೊಡುವಂಥ ಉತ್ತರ ಏನು? ಹೌದಾ, ದಯಮಾಡಿ ಕ್ಷಮಿಸಿರಿ, ನಮ್ಮ ಮಗಳಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ನಮ್ಮ ಮಗಳಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ನಿಶ್ಚಯ ಆಗಿದೆ. ಆಗ ಬಂದ ಮನೆ ಹುಡುಗರು ಹೇಳ್ತಾರೆ, ಓಹೋ ನಮ್ಗೆ ಗೊತ್ತಿರಲಿಲ್ಲ ಇದು, ದಯಮಾಡಿ ಕ್ಷಮಿಸಿರಿ, ಆಯಿತು ನಿಮಗೆ ವಂದನೆ ಅಂತ ಹೇಳಿ ಆ ಮನೆ ಬಿಟ್ಟು ಹೋಗ್ತಾರೆ ಅವರು. ಅರ್ಥ ಮಾಡ್ಕೊಳ್ರಿ, ಈಗ ಒಂದು ಹುಡುಗಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದರೆ ಏನು, ನಿಶ್ಚಯವಾಗಿದೆ ಅಂತ ಹೇಳಿದರೆ ಅರ್ಥವೇನು? ಆ ಹುಡುಗಿ ಒಂದು ನಿಗದಿತವಾದ ಒಬ್ಬ ಹುಡುಗನಿಗೆ ಮದುವೆ ಆಗಲಿಕ್ಕೆ ಆಕೆ ಕಾಪಾಡಲ್ಪಟ್ಟಿದ್ದಾಳೆ. ಅವಳು ಮದುವೆ ಆಗುವವರೆಗೆ ಅವಳು ತನ್ನ ತಂದೆ ತಾಯಿಗಳ ಮನೆಯಲ್ಲಿ ಇರ್ತಾಳೆ. ಅವಳು ಒಂದು ದಿವಸ ಬರ್ತದೆ, ಒಂದು ದಿವಸ ಬಂದಾಗ ಮದುವೆ ಏರ್ಪಾಡಾಗ್ತದೆ. ಆ ಮದುವೆ ಕಾರ್ಯ ಎಲ್ಲ ಆದ ನಂತರ ಆ ಹೆಣ್ಣು ಮಗಳ ತಂದೆ ತಾಯಿಗಳು ತಮ್ಮ ಮಗಳನ್ನು ಬೀಳ್ಕೊಟ್ಟು ತನ್ನ ಗಂಡನ ಜೊತೆಯಲ್ಲಿ ಇರಲಿಕ್ಕೆ ಕಳಿಸಿಕೊಡ್ತಾರೆ. ಇದೊಂದು ಸಾಧಾರಣವಾದ ದಾಂಪತ್ಯ ಜೀವನದ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಆ ಹುಡುಗಿಗೆ ಎಂಗೇಜ್ಮೆಂಟ್ ಆದ ನಂತರ ಯಾರಾದರೂ ಬಂದು ಕೇಳಿದರೆ, ಮದುವೆ ಆಗಬೇಕು ಎಂಬುದಾಗಿ ಹೇಳಿದರೆ, ಗೊತ್ತಿಲ್ಲದೆ ಕೇಳ್ತಾರೆ ಕೆಲವರು. ಆಗ ಕೊಡೋ ಉತ್ತರ ಏನು? ನಮ್ಮ ಮಗಳಿಗೇನಾಗಿದೆ? ನಿಶ್ಚಿತಾರ್ಥವಾಗಿದೆ, ಎಂಗೇಜ್ಮೆಂಟ್ ಆಗಿದೆ. ಓಹ್, ಆ ಮದುವೆ ಆ ಶಬ್ದ ಕೇಳಿದ ಕೂಡಲೇ ದಯಮಾಡಿ ಕ್ಷಮಿಸಿದೆ, ಈಗ ನಮ್ಗೆ ಗೊತ್ತಿರಲಿಲ್ಲ, ನಮ್ಗೆ ಗೊತ್ತಿಲ್ಲದೆ ನಾವು ಬಂದೆವು ನಾವು. ಈಗ ಅರ್ಥ ಮಾಡ್ಕೊಳ್ರಿ ಈ ವಚನ. ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು. ವಿಶ್ವಾಸಿಗಳಂದರೆ ಯಾರು? ವಿಶ್ವಾಸಿಗಳು ಅಂದರೆ ಯಾರು? ಯೇಸು ಕ್ರಿಸ್ತನಿಗಾಗಿ ಎಂಗೇಜ್ಮೆಂಟ್ ಆದವರು. ಎಂಥ ಅದ್ಭುತವಾದಂಥ ಒಂದು ಸತ್ಯ ಅಲ್ವಾ ಇದು? ಯೇಸು ಕ್ರಿಸ್ತನಿಗಾಗಿ ನಿಶ್ಚಿತಾರ್ಥವಾದವರು. ಈಗ ಹುಡುಗಿ ಹೆಣ್ಣು ಮಗಳೇನು ಮಾಡ್ತಾಳೆ? ಖುಷಿ ಬಂದಾಗ ಯಾರೋ ಹುಡುಗರೊಟ್ಟಿಗೆ ಯಾರೋ ಅಲ್ಲಿ ಇಲ್ಲಿಯೋ ತಿರುಗಾಡಲಿಕ್ಕೆ ಅವಳು ಹೋಗುವುದಿಲ್ಲ, ಅವಳ ಮನೆಯವರು ಬಿಡೋದಿಲ್ಲ. ನಾವು ಯೇಸುವನ್ನು ನಂಬಿದವರಾಗಿದ್ದರೆ ನಾವು ಯಾರು ಗೊತ್ತಾ? ವಿ ನೀಡ್ ಟು ನೋ ಅವರ್ ಪೊಸಿಷನ್. ವಿ ಆರ್ ಎಂಗೇಜ್ ಟು ಕ್ರೈಸ್ಟ್. ನಾವು ಕ್ರಿಸ್ತನಿಗೆ, ಯೂದನ ಹೇಳ್ತಾನೆ, ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು. ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ, ಏನಂತ ಹೇಳಿದರೆ, ಮೈ ಶೀಪ್ ಹಿಯರ್ ಮೈ ವಾಯ್ಸ್ ಆ್ಯಂಡ್ ಐ ನೋ ದೆಮ್. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳ್ತದೆ ಮತ್ತು ನಾನು ಅವುಗಳನ್ನು ಬಲ್ಲೆನು. ಆ್ಯಂಡ್ ಐ ಫಾಲೋ ಮೀ, ಮತ್ತು ಅವುಗಳು ನನ್ನನ್ನು ಹಿಂಬಾಲಿಸ್ತದೆ. ಆ್ಯಂಡ್ ಐ ಗಿವ್ ದೆಮ್ ಇಟರ್ನಲ್ ಲೈಫ್, ನಾನು ಅವರಿಗೆ ನಿತ್ಯ ಜೀವವನ್ನು ಕೊಡ್ತೇನೆ. ಆ್ಯಂಡ್ ದೇ ವಿಲ್ ನೆವರ್ ಪೆರಿಶ್, ಅವರು ಎಂದಿಗೂ ನಾಶವಾಗುವುದಿಲ್ಲ. ಆ್ಯಂಡ್ ನೋ ಒನ್ ವಿಲ್ ಸ್ನ್ಯಾಚ್ ದೆಮ್ ಔಟ್ ಆಫ್ ಮೈ ಹ್ಯಾಂಡ್, ಯಾರೂ ಅವರು ನನ್ನ ಕೈಯೊಳಗಿಂದ ಕಸಕೊಳ್ಳುವುದಿಲ್ಲ. ನೋಡೋ, ಎಂಗೇಜ್ಮೆಂಟ್ ಆದಂಥ ಒಂದು ಹುಡುಗಿಯನ್ನು ಯಾರಾದರೂ ಎಳ್ಕೊಂಡು ಮದುವೆ ಆಗಲಿಕ್ಕೆ ಆಗ್ತದಾ? ಮೈ ಫಾದರ್ ಹೂ ಹ್ಯಾಸ್ ಗಿವನ್ ದೆಮ್ ಟು ಮೀ, ಪರಲೋಕದ ತಂದೆ ನಮಗೆ ಆ ಥರ ಅವರನ್ನು ಕೊಟ್ಟಿದ್ದಾರೆ. ಈಸ್ ಗ್ರೇಟರ್ ದೆನ್ ಆಲ್, ಎಲ್ಲಕ್ಕಿಂತಲೂ ದೊಡ್ಡವನು ನನ್ನ ತಂದೆ.
and no one is able to snatch them out of the Father's hand. ಆದ್ದರಿಂದ ನನ್ನ ತಂದೆ ನನಗೋಸ್ಕರವಾಗಿ ನಿಮ್ಮನ್ನು ಅವನು ಕಾಪಾಡ್ತಾ ಇದ್ದಾನೆ. ಮದುವೆ ಆಗುವವರೆಗೆ ತಂದೆ ತಾಯಿಗಳ ಮಗಳನ್ನು ಕಾಯ್ತಾರೆ, ಕಾಪಾಡ್ತಾರೆ. ಎಂಥ ಒಂದು ಸುಂದರವಾದಂಥ ಒಂದು ದೃಶ್ಯ ಪ್ರಿಯರೇ. ಜೀಸಸ್ ಕ್ರೈಸ್ಟ್ ಹಸ್ ಪ್ರಾಮಿಸ್ ಟು ಕೀಪ್ ಬಿಲೀವರ್ಸ್ ಸೆಕ್ಯೂರ್ ಫಾರ್ ಆಲ್ ಇಟರ್ನಿಟಿ. ನಿತ್ಯ ಕಾಲಕ್ಕೆ ತನ್ನ ಮಕ್ಕಳನ್ನು ಕಾಪಾಡುವಂಥ ವಾಗ್ದಾನ ಮಾಡಿದ್ದಾನೆ. ಹೌ ಇಟ್ ವಾಸ್ ಮೇಡ್ ಪಾಸಿಬಲ್? ಇಟ್ಸ್ ಎ ಗ್ಯಾರಂಟಿ that is made possible by his death on the cross. ಕ್ರೂಜೆಯಲ್ಲಿ ಆತನು ತಾಳಿದಂಥ ಮರಣದ ಮೂಲಕವಾಗಿದ್ದು ಸಾಧ್ಯವಾಗಿದೆ. ಥ್ರೂ ಹಿಸ್ ಒನ್ಸ್ ಫಾರ್ ಆಲ್ ಸ್ಯಾಕ್ರಿಫೈಸ್, ಆತನ ಆ ಏಕೈಕವಾದಂಥ ಯಜ್ಞದ ಮೂಲಕವಾಗಿ ಕ್ರೈಸ್ಟ್ ಎಕ್ಸ್ಟೆಂಡ್ಸ್ ದ ಫಾರ್ಗಿವ್ನೆಸ್ ಆಫ್ ಸಿನ್ಸ್. ಪಾಪ ಕ್ಷಮಾಪಣೆಯನ್ನು ಕೊಡ್ತಾನೆ. ದ ರಿಯಾಲಿಟಿ ಆಫ್ ಇಟರ್ನಲ್ ಲೈಫ್, ನಿತ್ಯ ಜೀವದ ನೈಜತ್ವ, ಆ್ಯಂಡ್ ದ ಹೋಪ್ ಆಫ್ ಗ್ಲೋರಿಫಿಕೇಶನ್ ಟು ಹಿಸ್ ಫಾಲೋವರ್ಸ್. ತನ್ನ ಮಕ್ಕಳಿಗೆ ಆ ಮಹಿಮಾ ಪದವಿಗೆ ಸೇರುವಂಥ ಆ ವಾಗ್ದಾನ. ಫರ್ದರ್ಮೋರ್, ವಾಟ್ ಕ್ರೈಸ್ಟ್ ಸೆಕ್ಯೂರ್ಡ್ ಎಟ್ ದ ಕ್ರಾಸ್, ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಏನು ಸಂಪಾದನೆ ಮಾಡಿದ್ದಾನಲ್ಲ, ದ ಫಾದರ್ ಪ್ರೊಟೆಕ್ಟ್ಸ್ ಥ್ರೂ ಹಿಸ್ ಪವರ್. ದೇವರು ತನ್ನ ಶಕ್ತಿಯೊಡನೆ ಆತನವರನ್ನು ಕಾಪಾಡ್ತಾನೆ. ದೇರ್ ಈಸ್ ನೋ ಪರ್ಸನ್ ಆರ್ ಪವರ್ ಇನ್ ದ ಹೋಲ್ ಯೂನಿವರ್ಸ್ ದಟ್ ಈಸ್ ಗ್ರೇಟರ್ ದೆನ್ ಗಾಡ್. ಈ ಜಗತ್ತಿನಲ್ಲಿ ದೇವರಿಗಿಂತಲೂ ದೊಡ್ಡದಾದಂಥ ಯಾವುದೇ ಬಲ ಇಲ್ಲವೇ ಇಲ್ಲ. ನಾರ್ ಈಸ್ ದೇರ್ ಎನಿ ಫೋರ್ಸ್ ದಟ್ ಕುಡ್ ಎವರ್ ಬ್ರೇಕ್ ದ ಲವಿಂಗ್ ಗ್ರಿಪ್ ಹಿ ಹ್ಯಾಸ್ ಆನ್ ಹಿಸ್ ಓನ್. ತಾನು ಪ್ರೀತಿ ಮಾಡಿದಂಥವರನ್ನು ಬಲವಾಗಿ ಆತನು ಹಿಡ್ಕೊಳ್ಳುವಾಗ ಅದರಿಂದ ಕಸ್ಕೊಳ್ಳಿಕ್ಕೆ ಯಾರಿಗೆ ಆಗೋದಿಲ್ಲ. ಆಸ್ ಅ ರಿಸಲ್ಟ್, ಬಿಲೀವರ್ಸ್ ಕ್ಯಾನ್ ರೆಸ್ಟ್ ಇನ್ ಹಿಮ್. ಆದ್ದರಿಂದ ವಿಶ್ವಾಸಿಗಳು ಆತನಲ್ಲಿ ನಿಜವಾದ ವಿಶ್ರಾಂತಿಯನ್ನು ಪಡ್ಕೊಳ್ಬೋದು. knowing that their eternal safekeeping is in his omnipotent hands. ನಿತ್ಯತ್ವಕ್ಕಾಗಿ ದೇವರು ನನ್ನನ್ನು ಕಾಪಾಡುತ್ತಾನೆ ಎಂಬಂಥ ನಂಬಿಕೆಯನ್ನು ಒಬ್ಬ ಕ್ರೈಸ್ತ ವಿಶ್ವಾಸಿ ವ್ಯಕ್ತಪಡಿಸ್ಲಿಕ್ಕಾಗ್ತದೆ. ಅಯ್ಯೋ, ನನಗೆ ಗೊತ್ತಿಲ್ಲ, ನಾನು ಸತ್ತ ನಂತರ ಎಲ್ಲಿ ಹೋಗ್ತೇನೇನಾ, ನನಗೆ ಗೊತ್ತಿಲ್ಲ ಏನಾಗ್ತದೇನಾ. ಇದೆಲ್ಲ ಭಯ ಯಾರಿಗೆ ಗೊತ್ತುಂಟ? ಯೇಸುವನ್ನು ನಂಬದವರಿಗೆ. ಅವರ ತಲೆಯೊಳಗಿರೋದು ಈ ಲೋಕದಲ್ಲಿ ಬಾಳಿ ಬದುಕುವಂಥದ್ದೇ, ಸಂಪಾದನೆ ಮಾಡೋದು. ಅಯ್ಯಯ್ಯೋ, ನಾನು ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಾ? ಅಯ್ಯೋ, ಕೆಲವರಿಗೆ ಪಾಪ ಸಾಯಲಿಕ್ಕೇನೇ ಮನಸ್ಸಿಲ್ಲಂತೆ. ಆದ್ರೊಬ್ಬ ನಿಜ ದೇವರ ಮಗನು ಕರ್ತನ ಜೊತೆಯಲ್ಲಿ ಇರಲಿಕ್ಕೆ ಆತನು ಬಯಸ್ತಾನೆ. ಆದರೆ ದೇವರು ನಮ್ಮನ್ನು ತನ್ನ ಸಮಯದಲ್ಲಿ ಮಾತ್ರ ತಗೊಂಡೋಗ್ತಾನೆ. ನಮಗಿಷ್ಟ ಬಂದ ಹಾಗೆ ಅಲ್ಲ. ದೇವರು ತನ್ನ ಇಚ್ಛಾನುಸಾರವಾಗಿ ತನ್ನ ಸರ್ವಶಕ್ತ ಕೈಗಳಲ್ಲಿ ನಮ್ಮನ್ನು ಆತನ ಭದ್ರವಾಗಿಟ್ಟಿದ್ದಾನೆ. ಆದುದರಿಂದ ಈ ಒಂದು ಧೈರ್ಯ ನಮ್ಮಲ್ಲಿರಬೇಕು. ನಮ್ಮ ವೈರಿಯಾದ ಸೈತಾನನು ನಮ್ಮ ವಿರುದ್ಧವಾಗಿ ಹೋರಾಟ ಮಾಡುವಾಗ ನಾನು ಯೇಸುವಿನ ಕೈಗಳಲ್ಲಿ ಭದ್ರವಾಗಿದ್ದೇನೆ. ಯಾವ ಬಾಣ, ಯಾವ ತೊಂದರೆ ನನ್ನನ್ನು ಮುಟ್ಟುವುದಿಲ್ಲ. ಯಾವ ದುರ್ಬೋಧನೆ ನಾನು ಅಲ್ಲಾಡುವುದಿಲ್ಲ. See, those who believe salvation can be lost. ಕೆಲವರು ಹೇಳ್ತಾರೆ ನಮ್ಮ ರಕ್ಷಣೆಯನ್ನು ನಾವು ಕಳ್ಕೊಳ್ಬೋದು. ಇದು ದೊಡ್ಡ ದುರ್ಬೋಧನೆ. ನನ್ನ ಪ್ರಿಯರೇ, ಬಹಳ ದೊಡ್ಡ ತಪ್ಪಿನಲ್ಲಿ ಇದ್ದೇವೆ ನಾವು. ಆದ್ದರಿಂದ ಯೂದನು, Jude began his letter by removing that needless fear, but believers are kept
ವಿಶ್ವಾಸಿಗಳು ಆತನಲ್ಲಿ ಭದ್ರವಾಗಿ ಕಾಪಾಡಲ್ಪಟ್ಟಿದ್ದಾರೆ. ನನ್ನ ಪ್ರಿಯರೇ, ನಮ್ಮನ್ನು ಕಾಯುವವನು ಯಾರು? ನಮ್ಮನ್ನು ಕಾಯುವವನು ಯಾರು? ಈ ಲೋಕದ ಯಾವ ವ್ಯಕ್ತಿ ಅಲ್ಲ, ಪರಲೋಕದ ದೇವರು ನಮ್ಮನ್ನು ಕಾಯ್ತಾನೆ. ಆಮೇಲೆ ಕೊನೆಯದ 4ನೇದಾಗಿ, ಯು ನೋ ಹೂ ವಿ ಆರ್ ಬ್ಲೆಸ್ಡ್ ಪೀಪಲ್. May mercy and peace and love be multiplied to you. ಕರುಣೆ, ಶಾಂತಿ, ಪ್ರೀತಿ ಹೆಚ್ಚಾಗಲಿ. The salvation God provides for His children is one that is rich with blessing. ದೇವರು ತನ್ನ ಮಕ್ಕಳಿಗೆ ಕೊಟ್ಟಂಥ ರಕ್ಷಣೆ ಅದು ಅತೀ ಐಶ್ವರ್ಯದಿಂದ ತುಂಬಿದ, ಆಶೀರ್ವಾದಗಳಿಂದ ತುಂಬಿದ್ದು ಆಗಿಯದೆ. ಇದರಲ್ಲಿ ಬೇಕಾದಷ್ಟು ಆಶೀರ್ವಾದಗಳುಂಟು. ಈಗ ನಾವು ಅದನ್ನು ಅಧ್ಯಯನ ಮಾಡಲಿಕ್ಕೆ ಹೋಗುವುದಿಲ್ಲ. 3 of which Jude lists in his greeting. ಇದರಲ್ಲಿ 3 ಯೂದನು ಇವಾಗ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಈ 3 ಆಶೀರ್ವಾದಗಳು ಯಾವುದದು? ಕರುಣೆ, ಶಾಂತಿ ಮತ್ತು ಪ್ರೀತಿ. ಕರುಣೆ, ಶಾಂತಿ ಮತ್ತು ಪ್ರೀತಿ ಅದು ಹೆಚ್ಚಾಗಲಿ. ಬಿ ಮಲ್ಟಿಪ್ಲೈಡ್, ಹೆಚ್ಚಾಗಲಿ. ನನ್ನ ಪ್ರಿಯರೇ, ದೇವರು ನಮಗೆ ಕ್ರಿಸ್ತನಲ್ಲಿ ಕೊಟ್ಟಂಥ ಆಶೀರ್ವಾದ ಅದು ಕಡಿಮೆ ಆಗುವಂಥದ್ದಲ್ಲ. ನಮ್ಮ ಯುದ್ಧ ಅದು ಎಷ್ಟೇ ಭಯಂಕರವಾಗಿರ್ಬೋದು, ನಮ್ಮ ಸೋರ್ಸ್ ಕಮ್ಮಿ ಆಗೋದಿಲ್ಲ, ನಮ್ಮ ಬಲ ಕಡಿಮೆ ಆಗೋದಿಲ್ಲ. ನನ್ನ ಪ್ರಿಯರೇ, ಅದು ಹೆಚ್ಚಾಗ್ತದೆ. ಯಾವುದು ಹೆಚ್ಚಾಗಲಿ? 3 ವಿಷಯ ಕ್ಲುಪ್ತವಾಗಿ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ. ಮೊದಲನೇದಾಗಿ, ಗಾಡ್ಸ್ ಬ್ಲೆಸ್ಸಿಂಗ್ ಇನ್ಕ್ಲೂಡ್ಸ್ ಎ ಜನರಸ್ ಸಪ್ಲೈ ಆಫ್ ಹಿಸ್ ಮರ್ಸಿ. ದೇವರು ನಮಗೆ ಅದ್ಭುತವಾಗಿ ಕೊಡತಕ್ಕಂಥ ಆತನ ಕರುಣೆ, ಮರ್ಸಿ. Whenever believers commit sin, ವಿಶ್ವಾಸಿಗಳು ಪಾಪ ಮಾಡುವಾಗ, they will always find an ample supply of mercy at God's throne of grace. ದೇವರ ಕೃಪಾಸನದ ಎದುರು ಒಬ್ಬ ಮನುಷ್ಯನು ಪಾಪ ಮಾಡುವಾಗ, ವಿಶ್ವಾಸಿ ಪಾಪ ಮಾಡಿದಾಗ, ಅವನಿಗೆ ಸಾಕಷ್ಟು ಕೃಪೆಯನ್ನು ದೇವರು ತನ್ನ ಕರುಣೆಯಿಂದ ಅನುಗ್ರಹಿಸ್ತಾನೆ. Paul told Romans that God manifested the riches of His glory upon vessels of mercy, which He prepared beforehand for glory. ದೇವರು ನಮಗೆ ತನ್ನ ಕರುಣೆಯಿಂದ ನಮ್ಮ ಪಾತ್ರೆಯನ್ನು ತುಂಬಿಸ್ತಾನಂತೆ. ವೆಸಲ್ಸ್ ಆಫ್ ಮರ್ಸಿ, ಕೃಪೆಯ ಪಾತ್ರೆಗಳು, ಕರುಣೆಯ ಪಾತ್ರೆಗಳು. Those sinners whom God has chosen for salvation continually receive outpouring of His mercy. ಆತನನ್ನು ನಂಬಿದಂಥ ವಿಶ್ವಾಸಿಗಳಿಗೆ ಸತತವಾಗಿ ಆ ಕರುಣೆ ಸಿಕ್ಕುವಂಥದ್ದು. Like cups or bowls that are constantly refilled with water. ನಮ್ಮ ಬೋಗುಣಿಗಳು ಸತತವಾಗಿ ಹೊಸ ನೀರು ತುಂಬಿಸಲ್ಪಟ್ಟ ಹಾಗೆ. ಎರಡನೇದು, ಟು ಮೀಟ್ ದ ನೀಡ್ಸ್ ಆಫ್ ಎವ್ರಿ ಸರ್ಕಮ್ಸ್ಟಾನ್ಸಸ್. ನಮ್ಮ ಯಾವುದೇ ಪರಿಸ್ಥಿತಿಯಲ್ಲಿ ನಮಗೆ ಅವಶ್ಯಕವಾಗಿರುವಂತೆ God also multiplies His peace to believers. ವಿಶ್ವಾಸಿಗಳಿಗೆ ಬೇಕಾದಂಥ ಯಾವತ್ತೇ ಸಂದರ್ಭಗಳಲ್ಲಿ ಸಮಾಧಾನವನ್ನು ಆತನು ಹೆಚ್ಚು ಮಾಡ್ತಾನಂತೆ.
ಈ ಸಮಾಧಾನ ಪ್ರಾರಂಭ ಆಗುವುದೆಲ್ಲಿ ಗೊತ್ತುಂಟಾ? ದ ಪೀಸ್ ದಟ್ ಸ್ಟೆಮ್ಸ್ ಫ್ರಮ್ ನೋಯಿಂಗ್ ದಟ್ ದೇರ್ ಸಿನ್ಸ್ ಆರ್ ಫಾರ್ಗಿವನ್. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಜೀಸಸ್ ಕಂಫರ್ಟೆಡ್ ದ ಅಪಾಸಲ್ಸ್ ವಿತ್ ದೀಸ್ ವರ್ಡ್ಸ್. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಸಮಾಧಾನವನ್ನು ಕೊಟ್ಟ. ಆತನು ಹೇಳಿದಂಥ ಮಾತು ಯೋಹಾನ 14:27 ಪೀಸ್ ಐ ಲೀವ್ ವಿತ್ ಯು. ಸಮಾಧಾನವನ್ನು ನಾನು ಬಿಟ್ಟು ಹೋಗ್ತೇನೆ, ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತೇನೆ. ಮೈ ಪೀಸ್ ಐ ಗಿವ್ ಟು ಯು. ನನ್ನ ಶಾಂತಿಯನ್ನು ನಾನು ನಿಮಗೆ ಕೊಡ್ತೇನೆ. ನಾಟ್ ಎಸ್ ದ ವರ್ಲ್ಡ್ ಗಿವ್ಸ್. ಲೋಕ ಕೊಡುವ ಹಂಗಲ್ಲ. ಡು ನಾಟ್ ಲೆಟ್ ಯುವರ್ ಹಾರ್ಟ್ ಬಿ ಟ್ರಬಲ್ಡ್ ನಾಟ್ ಲೆಟ್ ಇಟ್ ಬಿ ಫಿಯರ್ಫುಲ್. ನಿಮ್ಮ ಹೃದಯವು ಭಯಪಡದಿರಲಿ, ಕಳವಳಗೊಳ್ಳದಿರಲಿ. ನನ್ನ ಪ್ರಿಯರಿದು ದೇವರು ಕೊಡತಕ್ಕಂಥ ಸಮಾಧಾನ. ಈ ಲೋಕದಲ್ಲಿ ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ಬೇಕಾದಷ್ಟು ಐಶ್ವರ್ಯ ಉಂಟು, ಅವರು ಕೇಳಿದ್ದೆಲ್ಲ ಸಿಗ್ತದೆ. ಅನೇಕರ ತಲೆಯೊಳಗಡೆ ಐಶ್ವರ್ಯ ಇದ್ದರೆ ಅವನಿಗೆ ಸಮಾಧಾನ ಅಂತ. ಖಂಡಿತವಾಗಿ ಅಲ್ಲ. ಎಷ್ಟು ಐಶ್ವರ್ಯ ಜಾಸ್ತಿ ಇರ್ತದ ಅಷ್ಟು ಸಮಾಧಾನ ಕಳ್ಕೊಳ್ತಾನೆ ಅವನು. ಐಶ್ವರ್ಯ ನಮಗೆ ಸಮಾಧಾನವನ್ನು ಕೊಡುವುದಿಲ್ಲ. ನನ್ನ ಕಳೆದಂಥ 55 ವರ್ಷದ ಅನುಭವದಲ್ಲಿ ಅನೇಕ ಐಶ್ವರ್ಯವಂತರನ್ನು ಯೇಸು ಕ್ರಿಸ್ತನ ಬಳಿಗೆ ನಡೆಸಿದ್ದೇನೆ. ಅವರು ಒಂದೇ ಒಂದು ಮಾತು ಹೇಳಿದರು, ನನಗೆ ನನ್ನ ಐಶ್ವರ್ಯ ಸಮಾಧಾನ ಕೊಡಲಿಲ್ಲ. ಆದರೆ ಸಮಾಧಾನ ಕರ್ತರು ದೇವರು ತಾನೇ. ಕೊನೆಯದಾಗಿ, ಗಾಡ್ ಬ್ಲೆಸಸ್ ಬಿಲೀವರ್ಸ್ ವಿತ್ ಕಾನ್ಸ್ಟೆಂಟ್ ಔಟ್ಪೋರಿಂಗ್ ಆಫ್ ಲವ್. ಪ್ರೀತಿಯನ್ನು ಆತನು ಕೊಡ್ತಾನೆ. ನೋಡ್ರಿ, ಈ ಲೋಕದಲ್ಲಿ ಎಲ್ಲಿ ಬೇಕಾದರೂ ಹೋಗ್ರಿ, ನೋಡಿ ಎಲ್ಲ ವಿಷಯ ಒಬ್ಬ ಮನುಷ್ಯನಿಗೆ ಸಿಕ್ಬೋದು. ಆದರೆ ಅವನು ಒಂದು ವಿಷಯ ಹೇಳ್ತಾನೆ, ನನ್ನನ್ನು ಪ್ರೀತಿ ಮಾಡುವವರಿಲ್ಲ, ನನ್ನನ್ನು ಪ್ರೀತಿ ಮಾಡುವವರಿಲ್ಲ. You know what Paul said in Romans 5:5? Love of God has been poured out within our hearts through the Holy Spirit who was given to us. ನಮಗೆ ಕೊಡಲ್ಪಟ್ಟ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮಲ್ಲಿ ಸುರಿಸಲ್ಪಟ್ಟಿದೆ. So clearly, God pours out His abundant blessings. ದೇವರು ತನ್ನ ಸಮೃದ್ಧಿಯಾದ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ. ಯಾರಿಗೆ? whom he calls, ಯಾರನ್ನು ಕರೆದಿದ್ದಾನ. whom he loves, ಯಾರನ್ನು ಆತನು ಪ್ರೀತಿಸ್ತಾನ. whom he keeps, ಯಾರನ್ನು ಕಾಪಾಡ್ತಾನೋ. ಸೊ ಬೀಯಿಂಗ್ his child includes infinite privilege and spiritual blessing. ಯೇಸು ಕ್ರಿಸ್ತನನ್ನು ತಿಳಿದು ಆತನ ಮಕ್ಕಳಾಗಿರುವಂಥದ್ದು ಅದು ದೇವರು ನಮಗೆ ಕೊಟ್ಟಂಥ ಶಾಶ್ವತವಾದಂಥ ಒಂದು ಭಾಗ್ಯ ಮತ್ತು ಆಶೀರ್ವಾದ. ಬಟ್ ದೋಸ್ ಬ್ಲೆಸ್ಸಿಂಗ್ಸ್ ಕಮ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ನಮಗೆ ಎಷ್ಟು ಆಶೀರ್ವಾದ ಕೊಡ್ತಾನಲ್ಲ ಅಷ್ಟು ದೊಡ್ಡ ಜವಾಬ್ದಾರಿಕೆಯನ್ನು ದೇವರು ನಮಗೆ ಕೊಡ್ತಾನೆ. ನಾವು ಅದರ ಕುರಿತು ಮುಂದಕ್ಕೆ ನಾವು ಕಲಿಯೋಣ. ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದಲ್ಲಿ ನೆಲೆಗೊಂಡು ಮುಂದುವರಿಯುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.